ಸ್ತೋತ್ರದಿಂದಲೇ ಸ್ವಾಮಿ ನಾನಿಗೆ ಸ್ತುತಿ ಹಾಡ್ತೇನೆ ಉಂಟಾಡು. ನಮ್ಮ ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನು ಮಾತ್ರ ನಾವು ಮಹಿಮೆಪಡಿಸೋ ಪ್ರೇರೆ. ಎಣಿಸಲಾಗದಷ್ಟು ಅದ್ಭುತ ಕಾರ್ಯಗಳನ್ನು, ಎಣಿಸಲಾಗದಷ್ಟು ಮಹೋಪಕಾರಗಳನ್ನು ನಮ್ಮ ಕರ್ತನ ನಮ್ಮೊಬ್ಬರ ಜೀವಿತದಲ್ಲಿ ಮಾಡಿದರು. ಎಲ್ಲನೂ ಒಂದೊಂದಾಗಿ ಧ್ಯಾನಿಸಿಕೊಂಡವರಾಗಿ ಹೃದಯಂತರಾಳದಿಂದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ ನನ್ನ ಹೃದಯವನ್ನು ನೋಡುವ ಕರ್ತನು ನಿನಗೆ ಪ್ರತಿಫಲವನ್ನು ಕೊಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್.
ಸ್ವಾಮಿ. ನೀನೊಬ್ಬನೇ ಜೀವಿಸುವಾತನಾಗಿದೆಯಪ್ಪ. ನೀನೊಬ್ಬನೇ ಸರ್ವ ಲೋಕದ ಒಡೆಯನಾಗಿದೆ ಸ್ವಾಮಿ. ಸರ್ವವ್ಯಾಪಿಯಾದ ದೇವರು ನೀನಾಗಿದೆಯಪ್ಪ. ನೀನೊಬ್ಬನೇ ಮನುಷ್ಯನ ರಕ್ಷಿಸಲು, ಪಾಪದಿಂದ ಬಿಡಿಸಲು ಶಕ್ತನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ನೀವು ನಂಬುತ್ತೀರಿ ಪ್ರಿಯರೇ? ನಿಮ್ಮ ಜೀವಿತದಲ್ಲಿ ವರ್ಷವೆಲ್ಲ ಕರ್ತನು ಒಳ್ಳೆಯದನ್ನೇ ಮಾಡಿದ. ಏನು ಕೆಟ್ಟದ್ದು ಸಂಭವಿಸಿದ್ದು ಸೈತಾನನಿಂದ ಬಂದದ್ದು, ದೇವರಿಂದ ಬಂದದಲ್ಲವೇ ಅಲ್ಲ. ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯದನ್ನು ಮಾತ್ರ ಮಾಡುವಾತನಾಗಿದ. ಆತನು ಅತಿ ಪವಿತ್ರ ದೃಷ್ಟಿಯನ್ನು ಕೇಳನ್ನು ಬಯಸಿದವನು ನನ್ನ ಕರ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದನ್ನು ಹೇಳುವ ಕರ್ತನನ್ನು ಸ್ತುತಿಸಿ ಕೊಂಡಾಡುವ. ಥ್ಯಾಂಕ್ ಯು ಜೀಸಸ್. ಎಷ್ಟು ಸಂತೋಷವಾಗಿ ಕರ್ತನನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿದ್ದೀರಿ ಪ್ರಿಯ. ನಾನು ಒಂದು ವಿಷಯ ಹೇಳ್ತೇನೆ, ಪರಿಸ್ಥಿತಿ ಏನೇ ಇರ್ಬೋದು, ಒಂದು ವೇಳೆ ಪರಿಸ್ಥಿತಿ ನೋಡುವ ನಿಮ್ಮನ್ನು ಕರ್ತನನ್ನು ಆರಾಧಿಸದಿದ್ದಂಥ ಪರಿಸ್ಥಿತಿ ಇರ್ಬೋದು, ಕಣ್ಣೀರಿನ ಪರಿಸ್ಥಿತಿ, ಸಮಸ್ಯೆ ಪರಿಸ್ಥಿತಿ, ರೋಗದ ಪರಿಸ್ಥಿತಿ ಏನೇ ಇದ್ರೂ ಅದನ್ನು ಬದಿಗಿಟ್ಟು ನಮ್ಮನ್ನು ಕರ್ತನನ್ನು ರಾಜನನ್ನು ನಾವು ಸ್ತುತಿಸಿಕೊಂಡಾಗುವಾಗ ಎಲ್ಲ ಪರಿಸ್ಥಿತಿಗಳದ್ದು ಮಾರ್ಪಡುವಂತದಾಗಿದೆ, ಅದು ಬದಲಾಗುವಂತದಾಗಿದೆ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ನೀನು ಕರ್ತನನ್ನು ಸ್ತುತಿಸಿದರೆ ಸಾಕು. ಹೇಗೆ ಪೌಲ ಸೀಲರು ಸೆರೆಮನೆಯಲ್ಲಿ ಇದ್ದಾಗ ಅವರ ಸ್ತುತಿ ಪದಗಳನ್ನು ಕರ್ತನಿಗೆ ಹಾಡಿದಾಗ ಹೇಗೆ ಸೆರೆಮನೆ ಕದಗಳು ತೆರೆಯಲ್ಪಟ್ಟಿತು, ಅದೇ ರೀತಿಯಲ್ಲಿ ನೀನು ನಂಬಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ದೇವರಿನ ಜೀವನದಲ್ಲಿ ಮುಚ್ಚಲ್ಪಟ್ಟ ಎಲ್ಲ ಬಾಗಿಲುಗಳನ್ನ ಆತನು ತೆರೆಯಲ್ಪಡುವಂತೆ ಎಲ್ಲ ಸರಪಳಿಗಳನ್ನು ಕಳಚಿ ಬೀಳುವಂಥದ್ದಾಗಿದೆ. ಓ ಥ್ಯಾಂಕ್ ಯು ಜೀಸಸ್. ಎಲ್ಲ ಕಟ್ಟುಗಳು ಅದು ಬಿಚ್ಚಲ್ಪಡ್ತದೆ, ಎಲ್ಲ ನೋವುಗಳು ಮುರಿಯಲ್ಪಡ್ತದೆ. ಯಾಕಂದ್ರೆ ನೀನು ಅಭಿಷಕ್ತನಾಗಿದೆ. ಅಭಿಷಕ್ತನ ಮೂಲಕ ಎಲ್ಲ ನೋವುಗಳನ್ನು ಮುರಿಯಲ್ಪಡುತ್ತದೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಈ ಹಾಡೋದ್ರೆ ಪ್ರತಿಯೊಬ್ಬರು ನಿನ್ನ ಮಹಿಮೆಯನ್ನು, ನಿನ್ನ ಪ್ರಸನ್ನತೆಯನ್ನು, ನಿನ್ನ ಸ್ಪರ್ಶವನ್ನು ಅನುಭವಿಸಲಿ ಸ್ವಾಮಿ. ಇವತ್ತಿನ ಜೀವನ ಪರ್ಯಂತರ ನೆಲೆಸುವ ರೀತಿಯಲ್ಲಿ ನೀನು ಅವರ ಜೀವಿತದಲ್ಲಿ ಅದ್ಭುತ ಮಾಡಬೇಕಾಗಿ ಸ್ತೋತ್ರ ಮಾಡ್ತೇವೆ. ಈ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಎಲ್ಲಿ ಕರ್ತನಾತ್ಮನಿಂದ ಅಲ್ಲಿ ಬಿಡುಗಡೆ, ಅಲ್ಲಿ ಸ್ವಸ್ಥತೆ, ಅಲ್ಲಿ ಆಶೀರ್ವಾದ, ಅಲ್ಲಿ ಸಮಾಧಾನ, ಅಲ್ಲಿ ಜೀವ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಾವು ಹೇಳೋಣ, ಸ್ತುತಿಸುವ ಹಲ್ಲೆಲೂಯಾ ಹಾಡಿ, ಆಶಿಸುವ ಮಹಿಮನ ಕೂಡಿ ಯಾರಿಗೆ ಮಹಿಮೆಯನ್ನು ಸಲ್ಲಿಸುವಂಥದ್ದು? ನಮ್ಮ ಯೇಸು ಸ್ವಾಮಿ ನಾವು ಮಹಿಮೆಯನ್ನು ಸಲ್ಲಿಸುತ್ತೇವೆ. ಥ್ಯಾಂಕ್ ಯು ಜೀಸಸ್. ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ನಮ್ಮ ಕರ್ತನನ್ನು ಸ್ತುತಿಸಿಕೊಂಡಾಗ. ಥ್ಯಾಂಕ್ ಯು ಬಾಬಾ.
ಜೀವಿಸುವಾತನಾಗಿದ್ದಾನೆ. ಓ ನಮ್ಮ ಶಕಲ ಮಂಗನಿಗಳ ನೀತಿವಂತರಿಗೆ ಸಂಭವಿಸುವ ಕಷ್ಟಗಳಿಂದ ಆತನು ಬಿಡಿಸುವಾತನಾಗಿದ್ದಾನೆ. ಇವತ್ತು ನೀನು ಕಷ್ಟದಲ್ಲಿರುವಾದರೆ ಆತನನ್ನು ಬಿಡಿಸಲು ಶಕ್ತನಾಗಿದ್ದಾನೆ. ನಿನಗೊಂದು ದೊಡ್ಡ ದೇವರಿದ್ದಾನೆ. ನಿನ್ನ ಸಮಸ್ಯೆಗಳಿಗಿಂತಲೂ, ರೋಗಗಳಿಗಿಂತಲೂ, ನಿನ್ನ ಸಾಲಗಳಿಗಿಂತಲೂ ದೊಡ್ಡ ದೇವರು ಯೇಸು ಆಗಿದ್ದಾನೆ. ಕರ್ತನಿಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಥಾರ್ಥವಂತರಿಗೆ ಆತನ ಕತ್ತಲೆಯಲ್ಲಿ ಜ್ಯೋತಿ ಮೂಡುವಂತೆ ಮಾಡುವಂತನಾಗಿದ್ದಾನೆ. ಒಂದು ವೇಳೆ ಕತ್ತಲೆ ಪರಿಸ್ಥಿತಿ ನೀನು ಹಾದು ಹೋಗ್ತಿದ್ದೆ, ನೀನು ಕರ್ತನ ಮುಂದೆ ಯಥಾರ್ಥವಾಗಿರುತ್ತಂದ್ರೆ ಆತನ ಕತ್ತಲೆ ಪರಿಸ್ಥಿತಿಯಲ್ಲಿ ಜ್ಯೋತಿ ಮೂಡುವಂತೆ ಮಾಡುತ್ತಾನೆ, ಬೆಳಕನ್ನು ಅನುಗ್ರಹಿಸ್ತಾನೆ. ಅದಕ್ಕೆ ನಾವಿನ ಹೇಳುವಂಥದ್ದು, ನಾನು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರವಿರುವುದರಿಂದ ನಾನು ಕೇಳಿ ಹಿಡಿದರೆ ದೇವರು ನಿನ್ನೊಂದಿಗಿದ್ದಾನೆ. ಯಾವ ವರ್ಷಕ್ಕೂ ನೀನು ಭಯಪಡುವಂತಾಗತ್ತಿಲ್ಲ. ಆತನ ಸದಾಕಾಲ ನಿನ್ನೊಂದಿಗಿದ್ದಾನೆ. ಆತ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಅಲ್ಲ, ನೀ ದೇವರನ್ನು ಹೊತ್ತುಕೊಂಡು ಹೋಗುವಂತ ದೇವರ ಜೀವ ಸ್ವರೂಪವಾದ ದೇವರ ಮಂದಿರವಾಗಿದ್ದೀರಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೆ, ಎಷ್ಟು ಸೌಭಾಗ್ಯ ಉಳ್ಳವರು ನಾವಾಗಿದ್ದೇವೆ ಸ್ವಾಮಿ. ಎಷ್ಟು ಸೌಭಾಗ್ಯ ಉಳ್ಳವರು ನಾವಾಗಿದ್ದೇವೆ. ಯಾವ ಯೋಗ್ಯತೆಗೂ ಬಾರದಂತ ಕರ್ತನೆ ನನ್ನನ್ನು, ನಮ್ಮನ್ನು ಈ ಭಯಂಕರದ ಲೋಕದಿಂದ ನೀನು ಆರಿಸಿ ತೆಗೆದುಕೊಂಡು ಉತ್ತಮ ಪಾತ್ರೆಯಾಗಿ ಉಪಯೋಗಿಸಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅಂತ ಪರಿಶುದ್ಧನಾದ ದೇವರು ನನ್ನೊಳಗೆ, ನಿನ್ನೊಳಗೆ ಆತನು ವಾಸ ಮಾಡುತ್ತಿದ್ದಾನೆ. ಆತನು ಹೇಳ್ತಿದ್ದಾನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರವೇ ನೀನು ಕೂಡ ಪರಿಶುದ್ಧನಾಗಿ ಜೀವಿಸುತ್ತೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ಒಂದು ವೇಳೆ ನಮ್ಮಲ್ಲಿ ಏನಾದರೂ ಬಲಹೀನತೆಗಳಿರುವುದಾದರೆ, ಕರ್ತನಿಗೆ ಇಷ್ಟವಿಲ್ಲದ ಸಂಗತಿಗಳಿರುವುದಾದರೆ ಇವತ್ತಿಗೆ ಅದನ್ನು ನಾವು ಬಿಟ್ಟು ಬಿಡುವ. ವಾಕ್ಯದಲ್ಲಿ ಪುರಾತನ ಸಂಗತಿಗಳನ್ನು ಮರೆತು ಬಿಡು. ಅದನ್ನು ನಿನ್ನ ನೆನಪಿಗೆ ತರಬೇಡ ಎಂಬುದಾಗಿ ನಾವು ಹೊಸಬರಾಗಿ ಜೀವಿಸುವ. ಯಾಕೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿದ್ದೇವೆ. ಓ ರಾಮ ಶಬ್ದರಿಲ್ಲ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲವೂ ನೂತನವಾಯಿತು. ಇದು ದೇವರಿಂದಲೇ ಆಯಿತು. ಇದು ದೇವರಿಂದಲೇ ಆಯಿತು. ಯಾವ ಮನುಷ್ಯನಿಂದಲ್ಲ, ನಿನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದು ಈ ಜೀವ ಸ್ವರೂಪದ ದೇವರಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಾವು ನಿನ್ನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡುತ್ತೇವೆ ಸ್ವಾಮಿ. ಪಶ್ಚಾತ್ತಾಪ ಪಡುತ್ತೇವೆ ಸ್ವಾಮಿ. ಕರ್ತ, ನಾವು ಕ್ರಿಸ್ತನಲ್ಲಿದ್ದವರಾಗಿ ನೂತನ ಸೃಷ್ಟಿಗಳಾಗಿ ನಾವು ಜೀವಿಸಂತೆ ಕೃಪೆ ಕೊಡಿ ಸ್ವಾಮಿ. ನೂತನ ಸೃಷ್ಟಿಗಳಾಗಿ ಜೀವಿಸಂತೆ ಕೃಪೆ ಕೊಡಿ ಸ್ವಾಮಿ. ಪರಿಶುದ್ಧತೆ ಜೀವಿಸಂತೆ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಕ್ಷಮಾಪಣೆಯಲ್ಲಿ ಜೀವಿಸಂತೆ ಕೃಪೆ ಕೊಡಿ ಸ್ವಾಮಿ. ಕ್ರಿಸ್ತನ ಪ್ರೀತಿಯಂತೆ ಜೀವಿಸಂತೆ ಕೃಪೆ ಕೊಡು ಕರ್ತನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತ, ನಮ್ಮ ಸಭೆ ಇದ್ದಾಗಿ ಇರಬಾರ್ದು ಸ್ವಾಮಿ. ಓ ರಾಮ ಶಂಕರಿಯಲ್ಲ, ಇದು ಕೃಪೆಯಲ್ಲಿಯೋ ಸತ್ಯದಲ್ಲಿಯೋ ಕ್ರಿಸ್ತನ ಪ್ರೀತಿಯಲ್ಲೋ ಈ ಸಭೆ ಅಭಿವೃದ್ಧಿಯಾಗಲಿ. ಈ ಸಭೆ ಅಭಿವೃದ್ಧಿಯಾಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಲಾಭ ಶಾಖಲ ಮಾದರಿಯಲ್ಲ, ಲಾಭ ಶಾಖಲ ಮಾದರಿಯಲ್ಲ. ಕ್ರಿಸ್ತನ ಮನಸ್ಸು ನಮಗೆ ಕೊಡಲ್ಪಟ್ಟಿದೆ. ಕ್ರಿಸ್ತನ ಮನಸ್ಸು, ಮೈಂಡ್ ಆಫ್ ಕ್ರೈಸ್ಟ್. Hallelujah. Hallelujah. Thank you Jesus. ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನನ್ನು ಆರಾಧಿಸುವ ಪ್ರಿಯರೇ, ಆತನ ಆತ್ಮ ಸ್ವರೂಪನಾಗಿದ್ದಾರೆ. ಆತನ ಆತ್ಮೀಯ ರೀತಿಯ ಸತ್ಯಕ್ಕಾಗಿ ನಾವು ಕರ್ತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಆರಾಧಿಸುವ ಆತ್ಮ ಸ್ವರೂಪನ
ಶಾಶ್ವತ ಲೋಕದಲ್ಲಿ ಸದಮಲ ಸ್ವಾಮಿ ಆಗಿರೋದು ನೀನಾಗಿದ್ಯಪ್ಪ. ಕರ್ತನೆ, ನೀನು ಬೆಳಕಾಗಿರೋ ಪ್ರಕಾರವೇ ಈ ಲೋಕದಲ್ಲಿ ನಮ್ಮ ನೀನು ಬೆಳಕನಾಗಿಟ್ಟಿದ್ದೆ ಸ್ವಾಮಿ. ಈ ಭೂಮಿಯಲ್ಲಿ ಉಪ್ಪನಾಗಿಟ್ಟಿದ್ಯಪ್ಪ. ಕರ್ತನೆ, ಕತ್ತಲಲ್ಲಿ ಇರುವ ಜನರಿಗೆ ನಾವು ಬೆಳಕನ್ನು ಕೊಡುವುದಾಗಿದ್ದೇವೆ ಸ್ವಾಮಿ. ಜೀವ ಇಲ್ಲದವರ ಪರಿಸ್ಥಿತಿಯಲ್ಲಿ ಸ್ವಾಮಿ ನಾವು ಜೀವವನ್ನು ಕೊಡುವುದಾಗಿದೆ. ರುಚಿ ಇಲ್ಲದಂತ ಜೀವಿತಗಳೇ ಸ್ವಾಮಿ ನಾವು ಕ್ರಿಸ್ತನ ರುಚಿಯನ್ನು ಕೊಡುವವರಾಗಿದ್ದೇವೆ. ಕರ್ತನೆ, ಪಾಪದಲ್ಲಿದ್ದಂಥ ಜೀವಿತಕ್ಕೆ ನಾವು ಕ್ರಿಸ್ತನ ಸುವಾಸನೆ ಆಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಬಾಬು. ತಂದೆ, ನೀನು ಕೊಟ್ಟಂಥ ಸೌಭಾಗ್ಯಕ್ಕಾಗಿ ಸ್ತೋತ್ರಪ್ಪ. ಇವತ್ತು ನಾವಿಲ್ಲಿ ನಿಂತಿರುವುದಾದ್ರೂ ನಿನ್ನ ಕೃಪೆಯಾಗಿದೆ. ನೀನು ಸುರಿಸಿದಂಥ ಪರಿಶುದ್ಧವಾದ ರಕ್ತವಾಗಿದೆ ಸ್ವಾಮಿ. ನೀನು ಕೊಟ್ಟಂಥ ಅಮೂಲ್ಯವಾದ ಜೀವವಾಗಿದೆ ಸ್ವಾಮಿ. ಕ್ರಿಸ್ತನಲ್ಲಿ ಇವತ್ತು ನೀನು ನಮ್ಮನ್ನು ಅಮೂಲ್ಯರನ್ನಾಗಿ, ಮಾನ್ಯರನ್ನಾಗಿ, ಪ್ರಿಯರನ್ನಾಗಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಮನುಷ್ಯರು ತಿರಸ್ಕರಿಸಿದ್ರು, ನೀನು ನಮ್ಮನ್ನು ಸೇರಿಸಿಕೊಂಡಿಯಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ, ಇವತ್ತು ಬಂದಿರುವಂಥ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಇವರ ಜೀವಿತಗಳು ಇಂತಾಗಿ ಇರುವುದೇ ಇಲ್ಲ ಸ್ವಾಮಿ. 2024ರಲ್ಲಿ ಇದ್ದಂಥ ಜೀವಿತವನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು, ಸೋಲುಗಳನ್ನು, ಅಪಜಯಗಳನ್ನು, ಸಾಲಗಳನ್ನು ಇವರು 2025ರಲ್ಲಿ ಇವರು ನೋಡುವುದಿಲ್ಲ ಯೇಸುವಿನ ನಾಮದಲ್ಲಿ. ಯಾಕಂದ್ರೆ ನೀನು ಎಲ್ಲವನ್ನು ಮಾಡುವಂತನಾಗಿದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನಿಗೆ ಇವತ್ತಿನ ಸ್ತುತಿ ಆರಾಧನೆ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರಪ್ಪ. ಮುಂದಿನ ಎಲ್ಲ ಭಾಗವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಕೀರ್ತನೆಯ ಭಾಗವನ್ನು, ಕಾಣಿಕೆಯ ಭಾಗವನ್ನು, ಸಾಕ್ಷಿಗಳ ಭಾಗವನ್ನು ಸ್ವಾಮಿ, ಪ್ರಾರ್ಥನೆ ವಿಜ್ಞಾಪನೆಗಳ ಭಾಗವನ್ನು ಕರ್ತನೆ ಅಪ್ಪ, ಪ್ರಮುಖ ಸಂದೇಶದ ಭಾಗವನ್ನು ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಒಬ್ಬೊಬ್ಬರ ಸಂಗಡ ನೀನು ಮಾತನಾಡೋ, ನಮ್ಮ ಪ್ರತಿಯೊಬ್ಬೊಬ್ಬರ ಆತ್ಮಿಕ ಕಣ್ಣುಗಳು, ಕಿವಿಗಳು ತೆರೆಯಲ್ಪಡಲು ಯೇಸುವಿನ ನಾಮದಲ್ಲಿ. ಓ ಕರ್ತನೆ, ಹೃದಯಗಳ ಹೃದಯವನ್ನು ತೆರೆದ ದೇವರ ಸ್ವಾಮಿ, ನಮ್ಮ ಹೃದಯಗಳಲ್ಲಿ ತೆರೆದದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಜೀವನ ವಾಕ್ಯವನ್ನು ನಾವು ಸ್ವೀಕರಿಸುವವರಾಗಿದ್ದೇವೆ. ಅದರ ಪ್ರಕಾರವೇ ನಾವು ಜೀವಿಸುವಂತೆ ಪವಿತ್ರಾತ್ಮ ನೀತಾನೆ ನಮಗೆ ಸಹಾಯಕನಾಗಿದ್ದು ನಡೆಸು ಕರ್ತನೆ. ಅಪ್ಪ, ಪ್ರಿಯ ಸೇವಕರು ನೀನು ಬಲವಾಗಿ ಪ್ರಯೋಗಿಸೋ ಕರ್ತನೆ. ನಿನ್ನ ಪ್ರಕಟಣೆಯ ಜ್ಞಾನದಿಂದ, ಆತ್ಮನ ಬಲದಿಂದ ತುಂಬಿಸಿ ನೀನು ಅವರನ್ನು ನಡೆಸ್ತೇವೆ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವರು ಮಾತನಾಡುವಾಗಲೇ ಅದು ಜೀವನ ವಾಕ್ಯಗಳು ಸ್ವಾಮಿ, ಕಾಲೋಚಿತದ ಮಾತುಗಳು, ಬೆಂಕಿಯಂತ ಮಾತುಗಳು ಅವರ ಬಾಯಿನದು ಹೊರಡಲಿ ಯೇಸುವಿನ ನಾಮದಲ್ಲಿ. ಪ್ರತಿಯೊಬ್ಬರ ಜೀವಿತಗಳು ಬದಲಾಗಲಿ, ಆಲೋಚನೆಗಳು ಬದಲಾಗಲಿ, ಸ್ಥಿತಿಗತಿಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ತಂದೆಯೇ, ನೀನು ಮಾತನಾಡಿ ನಾವು ಬದುಕುವವರಾಗಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಬಂದಂಥ ಪ್ರತಿಯೊಬ್ಬೊಬ್ಬರ ಆಶ್ವಾಸಪಟ್ಟದಕ್ಕಾಗಿ ಸ್ತೋತ್ರ. ಸಮಾಧಾನವಾಗಿ ಅವ್ರು ಹಿಂತಿರುಗಿ ಹೋಗುವುದಕ್ಕಾಗಿ ಸ್ತೋತ್ರಪ್ಪ. ಎಲ್ಲದರಲ್ಲಿ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಗೌರವ ನಿನಗೊಬ್ಬನಿಗೆ ಸಲ್ಲಿಸ್ತೇವಪ್ಪ. ನಮ್ಮ ಒಡೆಯ ರಕ್ಷಕನಾಗಿರುವ ಯೇಸು ಕ್ರಿಸ್ತ ನಾಮದ ತಂದೆ. ಕರ್ತನಿಗೆ ದೊಡ್ಡದಾಗಿ ಚಪ್ಪಾಳೆ ನಂಬ್ತೇನೆ. ದೇವರ ವಾಕ್ಯ ಅದು ನಮ್ಮನ್ನು ಬಲಪಡಿಸುವಂತಹ ವಾಕ್ಯವಾಗಿದೆ. ದೇವರ ವಾಕ್ಯ ನಾವು ತಿಳಿದುಕೊಳ್ಳಬೇಕಲೇ ನಮ್ಮ ಜೀವಿತ ಬದಲಾವಣೆ ಆಗ್ತದೆ. ಯಾರಾದರೂ ದೇವರ ವಾಕ್ಯವನ್ನು ಓದುವ. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರಲ್ಲಿ 21ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಯೋಹಾನನ ಬರೆದ ಸುವಾರ್ತೆ 11ನೇ ಅಧ್ಯಾಯ ಅದರಲ್ಲಿ 21ನೇ ವಾಕ್ಯ. ಜಾನ್ ಚಾಪ್ಟರ್ 11 verses 21. ಮಾತನು ಯೇಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವೆನೆಂದು ಬಲ್ಲೆನು ಎಂದು ಹೇಳಿದನು. ಯೇಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುತ್ತಾನೆ ಎಂಬುದಾಗಿ ಹೇಳಿದನು ಎಂಬುದಾಗಿ. ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ಸ್ವಲ್ಪ ಸಮಯ ನನ್ನ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಇಲ್ಲಿ ನೋಡಿ, ಮಾರ್ತಳ ಬಗ್ಗೆ ನಾವು ನೋಡುತ್ತೇವೆ. ಇಲ್ಲಿ ಅಕ್ಕ ತಂಗಿಯರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಇಬ್ಬರು ಸಹ ನಂಬಿಕೆಯಲ್ಲಿ ಇದ್ದರು. ಇವತ್ತು ನಾವೆಲ್ಲ ಏನಾಗಿದ್ದೇವೆ? ನಂಬಿಕೆಯಲ್ಲಿದ್ದೇವೆ, ಹೌದಲ್ಲ? ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ನಂಬಿಕೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ, ದೇವರನ್ನು ಅಟ್ರಾಕ್ಟ್ ಮಾಡೋದು ಯಾವುದು ಗೊತ್ತಿಲ್ಲ? ನಮ್ಮ ನಂಬಿಕೆ. ಇವತ್ತೆಷ್ಟು ಜನ ನಿಜವಾಗಿ ಹೃದಯಪೂರ್ವಕ ಯೇಸುವೆ ನಾನು ನಿನ್ನ ನಂಬ್ತೇನೆ ಅಂತ ಹೇಳ್ತೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಮಾರ್ತಳಿಗೆ ನಂಬಿಕೆ ಉಂಟು. ಮಾರ್ತಳಿ ಯೇಸು ಬಂದ ಕೂಡಲೇ ಹೇಳಿದ ವಿಷಯ ಏನಂತ ಗೊತ್ತಿಲ್ಲ? ನೀನು ನಮ್ಮ ಸಂಗಡ ಇರ್ತಿದ್ರೆ ನನ್ನ ತಮ್ಮನ ಏನ್ ಮಾಡ್ತಿರ್ಲಿಲ್ಲ, ಸಾಯ್ತಿರ್ಲಿಲ್ಲ. ನಂತರ ಅವರು ಫೇತ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಏನ್ ಗೊತ್ತಿಲ್ಲ? ಈಗಲಾದರೂ
ನೀನು ತಂದೆಯ ಬಳಿಗೆ ಕೇಳಿದ್ರೆ ಆತನು ಕೊಡ್ತಾನಂತ ನಾನು ನಂಬ್ತೇನೆ. ಆಮೇಲೆ ಅಲ್ಲಿ ಆಗ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ನಿನ್ನ ತಮ್ಮನ ಎದ್ದು ಬರ್ತಾನೆ. ಇವಳು ಯಾರ ವಿಷಯದಲ್ಲಿ ಪ್ರಾರ್ಥನೆ ಕೇಳಿದ್ದು? ತಮ್ಮನ ವಿಷಯದಲ್ಲಿ. ಯಾಕಂತ ಹೇಳಿದ್ರೆ ಇವಳ ತಮ್ಮ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಸತ್ತು ಹೋದಾಗ ಯೇಸುವಲ್ಲಿ ನಂಬಿಕೆ ಇರ್ತಾಳೆ. ಆದ್ರೆ ಅವಳ ನಂಬಿಕೆ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಅಧ್ಯಾಯದಲ್ಲಿ ಇಬ್ಬರು ಸಹ ಆ ನಂಬಿಕೆಯನ್ನು ಏನ್ ಮಾಡ್ತಾರೆ? ಎಕ್ಸ್ಪ್ರೆಸ್ ಮಾಡ್ತಾರೆ. ಒಂದು ಮಾತಳು, ಇನ್ನೊಂದು ಓದಿ ನೋಡ್ರಿ, ಅದರಲ್ಲಿ 32ನೇ ವಾಕ್ಯ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ನೋಡಿ, ಇಲ್ಲಿ ಎರಡು ವಿಷಯ ಹೇಳ್ತೇನೆ. ಮಾರ್ತಳ ನಂಬಿಕೆ ಮತ್ತು ಮರಿಯಳ ನಂಬಿಕೆಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಈ ಮಾರ್ತಳು ಯೇಸುವನ್ನು ಮನೆಗೆ ಇನ್ವೈಟ್ ಮಾಡಿದವಳು, ಯೇಸುವಿಗೆ ಎಲ್ಲ ಆಹಾರವನ್ನು ಪ್ರಿಪೇರ್ ಮಾಡಿದವಳು ಮಾರ್ತಳು. ಯೇಸು ಸ್ವಾಮಿಯ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ಗೊತ್ತುಂಟು, ಎಲ್ಲ ಗೊತ್ತಿದ್ದವಳು. ಯೇಸು ಸ್ವಾಮಿ ಬಂದಾಗ ಹೇಳ್ತಾನೆ, ಈ ಮರಿಯಳು ಹೇಳಿದ ಮಾತನ್ನೇ ಅವಳು ಹೇಳುದು, ನೀನು ನಮ್ಮ ಜೊತೆ ಇರ್ತಿದ್ರೆ ನನ್ನ ತಮ್ಮನು ಸಾಯ್ತಿರ್ಲಿಲ್ಲ. ಈಗ ಅದ್ರಲ್ಲಿ ಮಾರ್ತಳು ಹೇಳಿದುಂಟು, ಆದ್ರೆ ಮರಿಯಳು ಮಾತನಾಡಿದ್ದಿಲ್ಲ. ಆದ್ರೆ ಮಾರ್ತಳು ಹೇಳ್ತಾಳೆ, ಈಗ ನೀನು ತಂದೆ ಹತ್ರ ದೇವರ ಹತ್ರ ಏನ್ ಬೇಡ್ಕೊಂಡ್ರೆ ಅದು ಖಂಡಿತವಾಗಿ ಕೊಡ್ತಾರಂತ ನಾನು ನಂಬ್ತೇನೆ. ಆಗ ಅವಳು ಹೇಳ್ತಾರೆ, ಅವಳು ಯೇಸು ಸ್ವಾಮಿ ಹೇಳ್ತಾರೆ, ಅವಳಿಗೆ ಏನ್ ಹೇಳ್ತಾರೆ? ನಿನ್ನ ತಮ್ಮನು ಎದ್ದು ಬರ್ತಾನಂತ. ಆಗ ಅವಳು ಏನ್ ಮಾಡ್ತಾರೆ ಅಂದ್ರೆ ನಂಬಲಿಲ್ಲ. ಇವಳು ಏನ್ ನಂಬಿದ್ದು ಗೊತ್ತುಂಟ? ಮುಂದೆ ಆಗುವ ವಿಷಯ ಬಗ್ಗೆ ಅವಳು ನಂಬ್ತಾಳೆ. ಮುಂದೆ ಆಗುವ ವಿಷಯ ಅಂದ್ರೆ ಏನ್ ಹೇಳ್ತಾನೆ? ನೀನು ಪುನಃ ಆ ವಾಕ್ಯ ಓದಿರಿ. ಮಾರ್ತಳಿಗೆ ಹೇಳುವ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಆದವನು ಎದ್ದು ಬರುತ್ತೇನೆ ಅಂತ ನಾನು ಬಲ್ಲೆನು. ಯೇಸು ಸ್ವಾಮಿ ಏನು ಹೇಳಿದ್ದು? ಈಗ ಎದ್ದು ಬರ್ತಾನೆ. ನೀನು ನಂಬ್ತೀಯ? ಎಷ್ಟು ಜನ ನಂಬ್ತೀರಿ? ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ನಿನ್ನ ಪರಿಸ್ಥಿತಿ ಏನೇ ಇದ್ರೂ ಅದು ಚೇಂಜ್ ಆಗ್ತದೆ ಅಂತ ನಂಬ್ತೀಯ? ಅಲ್ಲಿ ಇವತ್ತು ಚೇಂಜ್ ಆಗ್ತದೆ ಅಂತ ನಂಬ್ತೀರಾ? ಅಲ್ಲೆಲ್ಲೂಯಾ. ಇಲ್ಲಿ ನೋಡಿ, ಇಬ್ಬರು ಒಂದು ಸ್ತ್ರೀಯರ ನಂಬಿಕೆಯ ಬಗ್ಗೆ ಬರೆಯಲ್ಪಟ್ಟಿದೆ. ನಾನು ನಂಬ್ತೀನಿ ಇವತ್ತು ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಇವತ್ತು ದೇವರು ನಿಮ್ಮನ್ನು ಸುಮ್ಮನೆ ಅಲ್ಲ ಕರೆದದ್ದು, ದೇವರ ಆತ್ಮನ ಮಾತನಾಡ್ತಾ ಇದ್ದಾನೆ. ಒಂದು ದೊಡ್ಡ ಅದ್ಭುತಕ್ಕೋಸ್ಕರ ನೀವು ಎದುರು ನೋಡ್ತಾ ಇದ್ದೀರಿ. ಅಲ್ಲೆಲ್ಲೂಯಾ. ಸಿಸ್ಟರ್ ಗ್ಲಾಡಿಸ್ ಆರಾಧನೆ ಮಾಡುವಾಗ ಹೇಳಿದ್ರು, ಆರಾಧನೆ ಮಾಡುವಾಗ ನಮ್ಮ ಪರಿಸ್ಥಿತಿಯನ್ನು ನೋಡಬಾರ್ದು. ಅಲ್ಲೆಲ್ಲೂಯಾ. ಇಲ್ಲಿ ಮರಿಯಳು ಮಾಡಿದ ಆರಾಧನೆಯನ್ನು ಗೊತ್ತಿಲ್ಲ, ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದು. ಯಾವ ಸಮಯದಲ್ಲಿ ಅವಳ ತಮ್ಮ ಸತ್ತು ಹೋಗಿದ್ದ, ಆ ಸತ್ತು ಹೋದರೂ ಸಹ ಆತನ ಪಾದಕ್ಕೆ ಅಡ್ಡ ಬಿದ್ದು ಅವಳಿಗೆ ನಂಬಿಕೆ ಅಂತ ಹೇಳಿದ್ರೆ, ದೇವರೇ ನೀನು ಎಲ್ಲ ಮಾಡಲಿಕ್ಕೆ ಈಗ ಸಾಮರ್ಥ್ಯ ಉಂಟು ಎಂಬುದಾಗಿ ಮರಿಯಳ ನಂಬಿಕೆ ಇದಾಗಿತ್ತು. ಎಷ್ಟು ಜನ ನಂಬ್ತೇವೆ? ನಾನು ನಂಬ್ತೇನೆ. ಅಲ್ಲಿ ಇವತ್ತು ಕಷ್ಟದಲ್ಲಿ ಇದ್ರ, ಯಾವುದೇ ಸಮಸ್ಯೆಯಲ್ಲಿದ್ರ, ಯಾವುದೇ ರೋಗದಲ್ಲಿದ್ರ, ನಿಮ್ಮ ಚರಿತ್ರೆ ಮುಗಿಯಿತು ಎಂಬುದಾಗಿ ಸೈತಾನನ ಅಂತ್ಯ ಬರ್ತಿದ್ದಾನ. ಆ ಅಂತ್ಯದಲ್ಲಿ ಆರಂಭವನ್ನು ಪ್ರಾರಂಭಿಸುವ ದೇವರಿದ್ದಾನೆ. ಅವನು ಇವತ್ತು ಹೇಳ್ತಾ ಇದ್ದಾನೆ, ನಾನು ನಿನಗೆ ಜೀವ ಕೊಡುತ್ತೇನೆ, ನಂಬುತ್ತೀಯ? ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತೇನೆ ನಂಬ್ತೀಯ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರಿಗೆ ನಾಳೆ ನಾಡ್ದು ಎಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ. ಇವತ್ತೊಂದು ಅದ್ಭುತ ನನ್ನ ಜೀವಿತದಲ್ಲಿ ದೇವರು ಮಾಡಬೇಕು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀವು ಇವತ್ತು ನಂಬಿಕೆಯಿಂದಲೇ ಹೋಗ್ತೀರಿ, ಯಾಕಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ನಂಬಿಗಸ್ತನಾಗಿ ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ನಾವು ಯಾವಾಗ ಸಹ ನಮ್ಮ ಪರಿಸ್ಥಿತಿಗಳನ್ನು ನೋಡುತ್ತೇವೆ. ನಾನು ಹೇಳ್ತೇನೆ, ನಿನ್ನ ಪರಿಸ್ಥಿತಿ ನೋಡಬೇಡ, ನಿನ್ನ ಪರಿಸ್ಥಿತಿ ಮಧ್ಯೆ ಆರಾಧಿಸುವುದನ್ನು ನಿನ್ನ ಕಲೆ. ಅಲ್ಲಿ ಪೌಲ ಸೀಲರು ಸೆರೆಮನೆಯಲ್ಲಿರುವಾಗ ಅವರಿಗೆ ಪೆಟ್ಟು ಕೊಟ್ಟರು, ಅವರ ವಸ್ತ್ರ ಎಲ್ಲ ಹರಿದು ಹೋಗಿತ್ತು. ಇಂಥ ಒಂದು ಪರಿಸ್ಥಿತಿಯಲ್ಲಿ, ಸೆರೆಮನೆಯಲ್ಲಿದ್ದ ಪರಿಸ್ಥಿತಿಯಲ್ಲಿ ಅವರು ಏನ್ ಮಾಡಿದ್ರಂತೆ? ಅಂತ ಒಂದು ಸಂದರ್ಭದಲ್ಲಿ ಅವರು ದೇವರಿಗೆ ನೀನು ಒಳ್ಳೆಯವನು ಎಂಬುದಾಗಿ ಹೇಳಿದರು. ಇವತ್ತು ನಿಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಹೇಳ್ತೀರಾ, ಯೇಸುವೆ ನೀನು ಒಳ್ಳೆಯವನು ಎಂಬುದಾಗಿ ಹೇಳ್ತೀರಾ? ಅಲ್ಲಿ ನಾನು ಹೇಳ್ತೀನಿ, ಆತನ ಒಳ್ಳೆತನ ನಿನ್ನ ಜೀವಿತದಲ್ಲಿ ಪ್ರಕಟವಾಗಲಿಕ್ಕೆ ಹೋಗ್ತಾ ಉಂಟು. ಅಲ್ಲಿ ಪೌಲ ಸೀಲರು ಸೆರೆಮನೆಯಲ್ಲಿರುವಾಗ ಆ ಸ್ತುತಿ ಪದಗಳನ್ನು ಆಡುವಾಗ ಬೈಬಲ್ ಹೇಳ್ತದೆ, ಅವರ ಸೆರೆಯ ವಾಸದಿಂದ ದೇವರು ಹೊರಗೆ ತಂದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಮರಿಯಳಿಗೆ ಚೆನ್ನಾಗಿ ಬಿದ್ದು ಯೇಸುವಿನ ಪಾದಕ್ಕೆ ಬಿದ್ದು ಆರಾಧನೆ ಮಾಡಿದ್ರೆ ನನ್ನ ತಮ್ಮನ ಎದ್ದು ಬರ್ತಾನೆ. ಅಲ್ಲಿ ಎಷ್ಟು ಜನ ನಂಬ್ತಿರುವುದು? ಹಲ್ಲೆಲೂಯಾ. ನನ್ನ ನಂಬಿಕೆ ನಿನ್ನ ನಂಬಿಕೆ ಮಾರ್ತಳ ನಂಬಿಕೆ ಆಗಿರಬಾರದು. ನಿನ್ನ ನಂಬಿಕೆ ಮರಿಯಳ ನಂಬಿಕೆ ಆಗಬೇಕು. ದೇವರು ಬಯಸುವುದು ಇಂಥ ನಂಬಿಕೆಯ ಜೀವಿತ ನೀನು ನಾನು ನಡೆಸಬೇಕೆಂಬುದಾಗಿ ದೇವರು ಚಿಂತೆ ಮಾಡುತ್ತಾ ಇದ್ದಾನೆ.
ಇಲ್ಲಿ ನೋಡಿ ಮಾತು ಹೇಳ್ತಾ ಇದ್ದಾಳೆ, ಕಡೆಯ ಕಾಲದಲ್ಲಿ ಪುನರುತ್ಥಾನ ಹೊಂದುವಾಗ ಎದ್ದು ಬರ್ತಾನೆ ನನ್ನ ತಮ್ಮ. ಅವಳ ಫೇತ್ ಎಲ್ಲ ಗೊತ್ತುಂಟು. ಇವತ್ತು ಅನೇಕರಿಗೆ ವಾಕ್ಯ ಎಲ್ಲ ಗೊತ್ತುಂಟು. ಅದು ನಾನು ಹೇಳ್ತೇನೆ, ವಾಕ್ಯ ಇರುವುದು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಾಣೋದಕ್ಕೆ. ಎಷ್ಟು ಜನ ನಂಬ್ತೀರಿ? ಇವತ್ತು ಕೀರ್ತನೆ ಹೇಳಿದ ಹಾಗೆ ನೀನು ಕೇಳುವುದು ಮಾತ್ರ ಅಲ್ಲ, ಕಣ್ಣಾರೆ ಕಾಣುವಂತೆ ಈ ವರ್ಷ ಮುಗಿಯುವುದರೊಳಗಾಗಿ ದೇವರಾತ್ಮನದನ್ನು ಮಾಡಿ ಹೋಗ್ತಾ ಇದ್ದಾನೆ. ನಾವು ಕಷ್ಟದಲ್ಲಿ ಸ್ತುತಿಸ್ಲಿಕ್ಕೆ ಕಲಿಬೇಕು, ನಾವು ರೋಗದಲ್ಲಿ ಸ್ತುತಿಸ್ಲಿಕ್ಕೆ ಕಲಿಯಬೇಕು. ಯೋಬನನ್ನು ನೋಡ್ರಿ, ಯೋಬ ಎಲ್ಲ ಕಳೆದುಕೊಂಡಾಗ ಏನ್ ಮಾಡಿದಂತೆ? ಸ್ತುತಿಸಿದಂತೆ, ಆರಾಧನೆ ಮಾಡಿದಂತೆ. ನಂಬ್ತೀರಿ? ಏನೋ ದೇವರು ಕಾರ್ಯ ಮಾಡ್ತಾನೆ. ಅಲ್ಲಿ ನೀನು ಖಾಲಿಯಾಗ ಆದಾಗ ದೇವರಿಗೆ ಆರಾಧನೆ ಕೊಡು. ಅಲ್ಲಿ ನೀನು ನಷ್ಟವಾದಾಗ ಅಲ್ಲಿ ಆರಾಧನೆ ಕೊಡು. ನಿನ್ನ ಪಾತ್ರೆ ಮತ್ತು ತುಂಬಿ ತುಳುಕುವಂತೆ ಮಾಡುತ್ತಾನೆ. ಯಾಕಂದ್ರೆ ಒಬ್ಬ ಯಜಮಾನನಿದ್ದಾನೆ, ಅವನು ನಿನ್ನ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ನಾನು ಬಲವಾಗಿ ನಂಬ್ತೀನಿ, ಇವತ್ತು ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಅಲ್ಲಿ ನಿನ್ನ ನಂಬಿಕೆ ಮರೆಯದ ನಂಬಿಕೆ ಆಗಿರಬೇಕು. ಅಲ್ಲಿ ದೇವರ ಆತ್ಮನು ನಮಗೆ ಕೊಡುವ ನಂಬಿಕೆ ಅದು ಏನಂತ ಹೇಳಿದ್ರೆ ಅದು ಸ್ಥಿರವಾಗಿರಬೇಕು. ಯಾವ ಸಮಯ ಬಂದರೂ ಸಹ ನಮ್ಮ ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು. ಇವತ್ತು ಯಾವಾಗ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದ್ರಿ, ಅಂದಿನಿಂದ ಯೇಸು ನಿಮ್ಮೊಳ ಜೊತೆ ಇದ್ದಾನೆ ಅಂತ ಮರಿಬೇಡ್ರಿ. ಶಿಷ್ಯರು ದೋಣಿಯಲ್ಲಿ ಹೋಗುವಾಗ ಸಮುದ್ರದ ಅಲೆಗಳ ಮಧ್ಯೆ ಇರುವಾಗ ಸಹ ಶಿಷ್ಯರು ಹೇಳಿದ್ರು, ಸ್ವಾಮಿ ನಾವು ಸಾಹಿತ್ಯ ನಿನಗೆ ಇಷ್ಟವೇ? ಆಗ ಯೇಸು ಸ್ವಾಮಿ ಬಿರುಗಾಗಿ ಶಾಂತ ಮಾಡಿ ಹೇಳ್ತಾರೆ, ನಿಮ್ಮ ನಂಬಿಕೆಯಲ್ಲಿ. ಇವತ್ತು ನಮ್ಮ ಜೀವಿತದಲ್ಲಿ ಕಷ್ಟದಲ್ಲಿ ಹೋಗ್ತೀಯಾ, ರೋಗದಲ್ಲಿ ಹೋಗ್ತೀಯಾ, ಸಮಸ್ಯೆಯಲ್ಲಿ ಹೋಗ್ತಿದ್ಯಾ, ದೇವರು ಹೇಳ್ತಿದ್ದಾನೆ, ನೀನು ನನ್ನನ್ನು ನಂಬಿ ಆರಾಧನೆ ಮಾಡು, ಎಲ್ಲ ಪರಿಸ್ಥಿತಿಗಳನ್ನು ನಾನು ಬದಲಾಯಿಸ್ತೇನೆ ಎಂಬುದಾಗಿ ದೇವರು ನಿಮ್ಮ ಜೊತೆ ಆತನ ಮಾತನಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಈ ಒಂದು ದೇವರು ಯಾರು? ನಾವು ಆರಾಧಿಸುವ ದೇವರು ಯಾರು? ಅಲ್ಲಿ ಅವನು ಸಾಧಾರಣ ವ್ಯಕ್ತಿ ಅಲ್ಲ. ಅಬ್ರಾಹ್ಮನಿಗೆ ಗೊತ್ತುಂಟು ನನ್ನ ದೇವರು ಯಾರು ಅಂತ ಕೇಳಿದ್ರೆ ಅಬ್ರಾಹ್ಮನ ಹತ್ರ ಅಬ್ರಾಹ್ಮನ್ ಏನ್ ಹೇಳ್ತಾನೆ? ನನ್ನ ದೇವರು ಸತ್ತವನನ್ನು ಎಬ್ಬಿಸುವನು, ಬದುಕಿಸುವವನು. ಅಬ್ರಾಹ್ಮನ ನಂಬಿಕೆ. ಮತ್ತೆ ಇಲ್ಲದಿರುವಾಗ ಎಲ್ಲ ಇರುವುದಾಗಿ ನಂಬಿದವನು. ಇಲ್ಲದಿರುವಾಗ ಎಲ್ಲ ಇರ್ತದೆ, ಎಲ್ಲ ಇಲ್ಲದಾಗ ಎಲ್ಲ ಬರ್ತದೆ. ಎಷ್ಟು ಜನ ನಂಬ್ತೀರಿ? ಅಲ್ಲೆಲ್ಲೂಯ್ಯ. ಇದು ನಿನ್ನ ನಂಬಿಕೆ ಆಗಬೇಕು. ನಿನ್ನ ನಂಬಿಕೆ ಇವತ್ತು ಹೆಚ್ಚಾಗಬೇಕು. ನಂಬಿಕೆಯಿಂದಲೇ ನಾನು ಈಗ ಕಾಲ ಹೇಳಲಿಕ್ಕೆ ಹೋಗ್ತಾ ಇದ್ದೇನೆ. ನನ್ನ ಹಳೆಯದನ್ನು ನಾನು ನೆನಪು ಮಾಡಿಕೊಳ್ಳುವುದಿಲ್ಲ. ನನ್ನ ದೇವರು ಹೊಸದನ್ನು ಮಾಡ್ತಾನೆ. ಯಾಕಂದ್ರೆ ನನ್ನ ದೇವರು ಹೊಸ ಕಾರ್ಯವನ್ನು ಮಾಡುವ ದೇವರಾಗಿದ್ದಾರೆ. ಅಲ್ಲಿ ನೋಡಿ, ಮಾತಲ್ಲಿಗೆ ಒಂದು ನಂಬಿಕೆ. ಯಾವ ನಂಬಿಕೆ ಅಂತ ಹೇಳಿದ್ರೆ, ಸತ್ತವರಾಗ ಪುನರುತ್ಥಾನ ಶಕ್ತಿ ಏನಂತೆ ಅದು ಬಂದಾಗ ಎದ್ದು ಬರ್ತಾರೆ ಅಂತ ಅವಳ ನಂಬಿಕೆ. ಅದು ನಮ್ಮ ದೇವರು ಯಾರು ಅಂತ ಹೇಳಿದ್ರೆ ನೋಡಿ, ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದಿ ನೋಡ್ರಿ. ಫಿಲಿಪ್ಪಿ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯ. ಎಲ್ಲವನ್ನು ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ. ಅದು ನಮ್ಮ ದೇವರು ಏನ್ ಮಾಡ್ತಾನೆ? ದೀನಾವಸ್ಥೆಯುಳ್ಳ ದೇಹವನ್ನು ಏನ್ ಮಾಡ್ತಾರೆ? ರೂಪಾಂತರಪಡಿಸುವ ದೇವರಾಗಿದ್ದಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಅಲ್ಲಿ ಮಾರ್ತಲಿಗೆ ಮರ್ತೋಗಿತ್ತು, ಲಾಜರ್ ಸತ್ರು ಸಹ ಸಮಾಧಿಯಲ್ಲಿದ್ರು ಸಹ ನನ್ನ ದೇವರು ಎತ್ತುವ ಸಾಮರ್ಥ್ಯ ಕೊಟ್ಟರು. ಕಡೆಯ ದಿವಸ ಬೇಕಾಗಿಲ್ಲ, ಈ ದಿನವೇ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ? ಈ ದಿನವೇ ದೇವರು ಮಾಡ್ತಾನೆ. ಹೇಳ್ರಿ, ಈ ದಿನವೇ ದೇವರು ಮಾಡುತ್ತಾನೆ. ನನ್ನ ಜೀವಿತದಲ್ಲಿ ಒಂದು ಶಿಫ್ಟ್ ದೇವರು ಕೊಡುತ್ತಾನೆ. ನನ್ನ ದೇವರು ನನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ ಎಂಬುದಾಗಿ ನಂಬ್ರಿ. ಹಲ್ಲೆಲೂಯಾ. ನೋಡಿ, ನಮ್ಮ ದೇವರು ಅಸಾಧ್ಯವಾದ ಕಾರ್ಯವನ್ನು ಸಾಧ್ಯ ಮಾಡುವ ದೇವರಾಗಿದ್ದಾನೆ. ನೀವು ನೋಡಿ, ಅಬ್ರಹಾಮನ ಬಗ್ಗೆ ಮತ್ತು ಸಾರಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಬ್ರಹಾಮ ಮತ್ತು ಸಾರಳಿಗೆ ಮುಪ್ಪಿನ ಪ್ರಾಯ ಬರುವಾಗ ನಾವು ನೋಡ್ತೇವೆ, ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 3 ಪುರುಷರು ಅವರ ಬಳಿಗೆ ಬಂದು ಏನ್ ಹೇಳ್ತಾರೆ? ವರ್ಷ ಬರುವಾಗ ನಿಮಗೆ ಒಂದು ಮಕ್ಕಳಿರ್ತಾರೆ ಅಂತ ಹೇಳುವಾಗ ಆ ಮಾತನ್ನು ಸಾರಳಿ ಕೇಳಿ ಏನ್ ಮಾಡ್ತಾಳೆ? 18ನೇ ಅಧ್ಯಾಯ 13ನೇ ವಾಕ್ಯ. ಆದಿಕಾಂಡ ಪುಸ್ತಕ 18:13. ನಕ್ಕು ನೋಡಿ, ಸಾರಳ ಏನಂತೆ? ನಕ್ಕಳು. ನಕ್ಕು ಮುದುಕಿಯಾದ ನಾನು ಮಗುವನ್ನು ಹೆರುತ್ತಿದ್ದೆ. ನೋಡಿ, ಇದು ಸೈನ್ಸ್ ಪ್ರಕಾರ ಏನಾಗಿದೆ? ಇದು ಸಾಧ್ಯ ಇಲ್ಲ. ಎಷ್ಟು ಜನ ಆಗ್ತದೆ? ಸಾಧ್ಯವಾಗದ ಕಾರ್ಯ ದೇವರು ಈ ವರ್ಷ ಸಾಧ್ಯ ಮಾಡ್ತಾನೆ.
ಹೇಳ್ರಿ, ನಿಮ್ಮ ಜ್ಞಾನದಲ್ಲಿ ಇದು ಸಾಧ್ಯವಾಗದಿರಬಹುದು, ದೇವರೇ ನಿನಗೆ ಸಾಧ್ಯ ಅಂತ ನಂಬ್ತೀರಾ? ಹಲ್ಲೆಲೂಯಾ. ಮಾರ್ತಳ ನಂಬಿಕೆ ಹೇಗಿರಬಾರ್ದು, ಮರಿಯಳ ನಂಬಿಕೆ ನಮ್ಮದಾಗಿರ್ಬೇಕು. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ನೋಡಿ, ಅವಳ ನಕ್ಕಳಂತೆ ಯಾರು? ಸಾರಳು. ಮತ್ತೆ ಓದಿಸಿ ಬ್ರದರ್. ಎಂದು ಹೇಳಿದ್ದೇನು, ಯೆಹೋವನಿಗೆ ಅಸಾಧ್ಯವಾದುದುಂಟು. ನಾನು ಕೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನೆ ಎಂದು ಹೇಳಿದರು. ಆಮೇಲೆ ನೋಡಿ, ಇಲ್ಲಿ ನೋಡಿ, ಸಾರಳಿ ಹೇಳ್ತಾರೆ, ಇದು ಹೇಗೆ ಸಾಧ್ಯ? ನಾನು ಮುದುಕಿಯಾಗಿದ್ದೇನೆ, ನನಗೆ ಗರ್ಭಕಾಲ ಕಳೆದು ಹೋಗಿದೆ, ನೀವು ಏನ್ ಹೇಳ್ತೀರಿ ಎಂಬುದಾಗಿ ಅವಳು ಏನ್ ಮಾಡ್ತಾಳೆ? ನಗ್ತಾಳೆ. ಇವತ್ತು ಹೇಳ್ತೀರಿ, ಕೆಲವರೆಲ್ಲ ಹೇಳುವಾಗ ನಿಮಗೆ ನಗು ಬರ್ತದೆ. ಸಾಲ ಉಂಟ, ಸಾಲ ಹೋಗ್ತದೆ ಅಂತ ಹೇಳುವಾಗ ನಮಗೆ ನಗು ಬರ್ತದೆ. ಹೇಗೆ ಹೋಗ್ತದೆ ಅಂತ. ನನ್ನಿಂದ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಇವತ್ತು ನಾನು ಈ ವಾಕ್ಯವನ್ನು ನೀವು ನಂಬ್ರಿ. ಅಲ್ಲಿ ಅವ್ರು ನಗುವಾಗ ದೂತರು ಅಂತಂದ್ರೆ ಕರ್ತನಿಗೆ ಅಸಾಧ್ಯವಾದ ಕಾರ್ಯವುಂಟು. ಎಷ್ಟು ಜನ ನಂಬಿಕೆ ದೇವರು ಹೋಗ್ತಿದೆ. ದೇವರೇ, ನಾನು ನಂಬುತ್ತೇನೆ, ಇವತ್ತು ನಿನಗೆ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ದೇವರೇ, ನಾನು ನಂಬುತ್ತೇನೆ, ನಿನಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಲಾಜರ ಸತ್ತು ಹೋಗಿದ್ದಾನೆ. 3 ದಿವಸದ ನಂತರ ಯೇಸು ಸ್ವಾಮಿ ಅವರನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ. ಕಾರಣ ಏನು ಗೊತ್ತಿಲ್ಲ? ಯೇಸು ಸ್ವಾಮಿಗೆ ಅಲ್ಲಿ ಒಂದು ಅದ್ಭುತ ಮಾಡಬೇಕು. ಅಲ್ಲಿ ಮಾರ್ತಾ ಮರಿಯಳ ಮಧ್ಯೆ ಅದ್ಭುತ ಮಾಡಬೇಕು. ಮಾರ್ತಾ ಮರಿಯಳ ನಂಬಿಕೆಯನ್ನು ಸಹ ಪರೀಕ್ಷೆ ಮಾಡಬೇಕು. ಇವತ್ತು ಕೆಲವು ಸಲ ನಿಮ್ಮ ನಂಬಿಕೆಯನ್ನು ಸಹ ದೇವರು ಪರೀಕ್ಷೆ ಮಾಡ್ತಾರೆ. ನೀವು ಬಿದ್ದು ಹೋಗ್ಬಾರ್ದು. ನಾನು ಹೇಳ್ತೇನೆ, ನಿಮ್ಮ ನಂಬಿಕೆ ಇವತ್ತು ನಿಮ್ಮದು ಉನ್ನತವಾದ ಸ್ಥಾನಕ್ಕೆ ದೇವರು ಎತ್ತಲಿಕ್ಕೆ ಹೋಗ್ತಾ ಇದ್ದಾರೆ. ಏನು ಇಲ್ಲದಾಗ ಸಹ, ಅಲ್ಲಿ ಬರಿದಾಗಿರುವಾಗ ಸಹ ನೀವು ಆರಾಧನೆ ಮಾಡುವುದನ್ನು ಕಲಿಯಿರಿ. ದೇವರು ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾನೆ. ಯೆಹೋವ ಈರೆ ಆಗಿದ್ದಾನೆ, ಯೆಹೋವ ನಿಸ್ಸಿ ಆಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಮ್ಮ ದೇವರು ನಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಮನುಷ್ಯರು ಹೊರಗಿನ ತೋರಿಕೆಯನ್ನು ನೋಡುವಾಗ ದೇವರಿನ ಹೃದಯವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಯೋಬನ ಜೀವಿತದಲ್ಲಿ ಆ ಕಷ್ಟದಲ್ಲಿ ಸಹ, ಕುರು ಇರುವಾಗ ಸಹ, ತಲೆ ನೆತ್ತಿಯಿಂದ ಪಾದದವರೆಗೆ ಅಂತೆ ಕುರುವಲ್ಲಿ ಏನ್ ಮಾಡ್ತಿದ್ದಂತೆ? ಒಳ ಬರ್ತಿದ್ದಂತೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಅದು ಕೆರೆಯುವಾಗ ಸಹ ಏನ್ ಮಾಡ್ತಾನೆ? ದೇವರೇ, ನೀನು ಒಳ್ಳೆಯವನಿಗೆ. ಅಲ್ಲಿ ಎಷ್ಟು ಒಳ್ಳೆ ದೇವರು ನಮ್ಮ ದೇವರು. ನಾವು ಆದ್ರೆ ಕೆಲವು ಸಲ ಪ್ರಶ್ನೆ ಆದ್ರೆ ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಅಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ದೇವರು. ಈಗ ದೇವರು ಹೇಳ್ತಿದ್ದಾನೆ, ನೀನು ಕೇಳಿದೆಯಲ್ಲ ಪ್ರಶ್ನೆ ಮಗಳೇ, ಕೇಳಿದೆಯಲ್ಲ ಮಗನೇ ಪ್ರಶ್ನೆ, ಈಗಲ್ಲ ಆದ್ರೆ ಗೊತ್ತಾಯ್ತಾ ನಾನು ಎಂಥವನು ಎಂಬುದಾಗಿ ನಿಮಗೆ ಗೊತ್ತಾಯ್ತಾ? ನಾನು ಮಹಾನಂದನಾದ ದೇವರಾಗಿದ್ದೇನೆ. ಇವತ್ತು ನಿಮ್ಮ ಎಲ್ಲ ಪ್ರಶ್ನೆಗೆ ದೇವರು ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಯೋಬನ ಹೆಂಡತಿ, ಯೋಬನನ್ನು ನೋಡಿ ಇನ್ನಾದರೂ ನಿನ್ನ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಗ ಯೋಬನ ಬಾಯಲ್ಲಿ ಬಂದ ಉತ್ತರ ಏನು ಗೊತ್ತಿಲ್ಲ? ದೇವರಿಂದ ಒಳ್ಳೆಯದನ್ನು ಹೊಂದಬಹುದು, ದೇವರನ್ನು ಕೆಟ್ಟದ್ದು ಹೊಂದಬಾರದ. ದೇವರ ಮಕ್ಕಳು, ಈ ರೀತಿಯಲ್ಲಿ ನೀನು ಆಶೀರ್ವಾದವಾಗಿ ನೀನು ಮಾತನಾಡುವಾಗ ನಾನು ಹೇಳ್ತೇನೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ. ನಾನು ಸಹ ಒಂದು ಬಿಸ್ನೆಸ್ ಮಾಡ್ತಿದ್ದೆ. ನಮಗೆ ಒಂದು ಬ್ಲಾಕ್ಸ್ ಫ್ಯಾಕ್ಟ್ರಿ ಇತ್ತು, ನಾನು ಅದರ ಓನರ್ ಆಗಿದ್ದೆ. ಅಂತ ಒಂದು ಸಂದರ್ಭದಲ್ಲಿ ದೇವರು ನಡೆಸಿದ ರೀತಿ ಒಂದು ಭಯಂಕರವಾದ ಅದ್ಭುತವಾಗಿತ್ತು. ಆ ಒಂದು ಸಮಯದಲ್ಲಿ ಸಹ ನನಗೊಂದು ವೆಹಿಕಲ್ ಇತ್ತು, ಅಶೋಕ್ ಲೇಲ್ಯಾಂಡ್ ವೆಹಿಕಲ್ ಇತ್ತು. ಆ ವೆಹಿಕಲ್ ಸಹ ಡ್ರೈವರ್ ಇಲ್ಲಿ ಒಂದು ದಿವಸ ಬಾಡಿಗೆಗೆ ಆ ದಿವಸ ರಜೆ ಮಾಡಿದ ಬೇರೆಯವರನ್ನು ಕರ್ಕೊಂಡು ಅವನನ್ನು ನಾನು ಆ ಗಾಡಿಯಲ್ಲಿ ಕಳಿಸಿದೆ. ಗಾಡಿಯಲ್ಲಿ ಬರುವಾಗ ಅವನು ಹಿಂದೆ ಅವಸರಕ್ಕೆ ಬರುವಾಗ, ಅವ ಆಕ್ಚುಲಿ ಸ್ಕೂಲ್ ವ್ಯಾನ್ ಡ್ರೈವರ್, ಸ್ಕೂಲಿಗೆ ಹೋಗ್ಬೇಕು, ಅದಕ್ಕೆ ಬೇಗ ಫಾಸ್ಟಲ್ಲಿ ಬರುವಾಗ ಆ ಗಾಡಿ ಆಕ್ಸಿಡೆಂಟ್ ಆಯಿತು. ಆ ಗಾಡಿ ಮುದ್ದೆ ಆಯಿತು. ನಾನು ಆ ಸ್ಥಳಕ್ಕೆ ಹೋಗಿ ಹೇಳಿದೆ, ದೇವರೇ, ನೀನೇ ಈ ವೆಹಿಕಲ್ ಕೊಟ್ಟದ್ದು, ನೀನೇ ತೆಗೆದುಕೊಂಡಿದ್ದೀ, ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಹೇಳಿದೆ. ಅಲ್ಲಿ ದೇವರು ಇವತ್ತು ನನ್ನನ್ನು ಎಲ್ಲ ಪರಿಸ್ಥಿತಿಯಿಂದ ಹೊರಗೆ ತಂದದ ಕಾರಣ ಆ ಕಷ್ಟದಲ್ಲಿ ಸಹ ಆರಾಧನೆ ಮಾಡುವುದನ್ನು ನಾನು ಕಲಿತೆ. ದೇವರ ಮಗನೇ, ಇವತ್ತು ನಿನ್ನ ಕಷ್ಟ ಏನೇ ಆಗಿದ್ರು ಸಹ ಅದರ ಮಧ್ಯೆ ಆರಾಧನೆ ಮಾಡಲಿಕ್ಕೆ ನೀನು ಕಲಿತುಕೋ. ನಿನ್ನ ಜೀವಿತ ಬದಲಾವಣೆ ಆಗುತ್ತದೆ. ಹಲ್ಲೆಲೂಯಾ. ಮರಿಯಳು ಏನ್ ಮಾಡಿದಂತೆ? ಯೇಸುವಿನ ಪಾದಕ್ಕೆ ಅಡ್ಡ ಬೀಳುವಾಗ ಯೇಸು ಸ್ವಾಮಿ ಅವನಿಗೆ ಪ್ರಶ್ನೆ ಕೇಳಲಿಲ್ಲ. ಯೇಸು ಸ್ವಾಮಿ ಹೇಳಲಿಲ್ಲ, ಹೀಗೆ ಎದ್ದು ಬರ್ತಾನಂತ ಹೇಳಿಲ್ಲ. ಯೇಸು ಸ್ವಾಮಿ ಕೂಡಲೇ ಹೇಳಿದ್ದು, ಆ ಸ್ಥಳ ಎಲ್ಲಿದೆ ಎಂಬುದಾಗಿ ನನಗೆ ತಿಳಿಸಿರಿ ಎಂಬುದಾಗಿ ಹೇಳಿ ಆ ಸ್ಥಳಕ್ಕೆ ಬಂದು ಲಾಜರನೇ ಹೊರಗೆ ಬಾ ಎಂಬುದಾಗಿ ಹೇಳುವಾಗ ಸತ್ತ ಲಾಜರ 3 ದಿವಸದ ನಂತರ ಅವನು ಹೊರಗೆ ಬರುವುದನ್ನು ಚರಿತ್ರೆ ಪುಸ್ತಕದಲ್ಲಿ ಬರಲಿಕ್ಕೆ ಕಾರಣ ಮರಿಯಳು ಕಷ್ಟದ ಸಮಯದಲ್ಲಿ ಆರಾಧನೆ ಮಾಡುವವಳಾಗಿದ್ದಳು. ಇವತ್ತು ಎಷ್ಟು ಜನ ನಂಬ್ತೀರಿ? ನಿನ್ನ ಕಷ್ಟದ ಮಧ್ಯೆ ನೀನು ಆರಾಧನೆ ಮಾಡಲಿಕ್ಕೆ ಕಲಿತುಕೋ. ದೇವರು ದೊಡ್ಡ ಕಾರ್ಯವನ್ನು ನಿನ್ನ ಜೀವಿತದಲ್ಲಿ ಆತನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನಾನು ಹೇಳ್ತೇನೆ, ಯೇಸು ಸ್ವಾಮಿ ಸಹ ಇದಕ್ಕೆ ಪರ್ಮಿಷನ್ ಕೊಟ್ಟದ್ದು. ಲಾಜರ್ ಸಾಯಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟದ್ದು? ಯೇಸು ಸ್ವಾಮಿಯೇ ಕೊಟ್ಟದ್ದು. ಯೇಸು ಸ್ವಾಮಿ ಆ ವಾಕ್ಯ ಎಲ್ಲ ನೀವು ಓದ್ರಿ, ಆಗ ಹೇಳ್ತಾರೆ, ನಾನು ಈ ದಿವಸ ಅಲ್ಲಿ ಇಲ್ಲದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ.
ಇವತ್ತು ನಾನು ನಂಬ್ತೀನಿ, ನಿನ್ನ ಕಷ್ಟಕ್ಕೆ ಹೋದದ್ದಕ್ಕೆ ದೇವರಿಗೆ ನೀನು ಸ್ತೋತ್ರ ಹೇಳು. ಇದರಿಂದ ದೇವರ ಮಾರ್ಗ ನಿನಗೆ ಗೊತ್ತಾಗ್ತದೆ, ದೇವರ ಮಹಿಮೆ ಗೊತ್ತಾಗ್ತದೆ. ಯಾಕಂದ್ರೆ ಈ ಕಷ್ಟದ ಮಧ್ಯೆ ದೇವರಿಗೆ ಒಂದು ಉದ್ದೇಶ ಉಂಟು, ದೊಡ್ಡ ಕಾರ್ಯ ಮಾಡಲಿಕ್ಕೆ. ಹಲ್ಲೆಲೂಯಾ. ನಾನು ಬಲವಾಗಿ ನಂಬ್ತೀನಿ, ಇವತ್ತು ನಿಮ್ಮ ಮಧ್ಯೆ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ನೀವು ಮಾನುಷಿಕವಾಗಿ ಯೋಚಿಸಬೇಡ್ರಿ, ದೇವರಿಂದ ಇವತ್ತು ಸಾಧ್ಯ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಯಾಕೆ ಗೊತ್ತು, ನಮ್ಮ ದೇವರೇ ಮಾರ್ಗವಾಗಿದ್ದಾನೆ. ನಮ್ಮ ದೇವರೇ ಮಾರ್ಗವನ್ನು ಸರಾಗ ಮಾಡುವ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿ ಇರಬಾರದು, ಇವತ್ತು ನಂಬ್ರಿ. ಓ ದೇವರೇ, ನಾನು ನಂಬುತ್ತೇನೆ. ದೇವರೇ, ನಾನು ಯಾವ ಪರಿಸ್ಥಿತಿಯಲ್ಲಿದ್ರು ಸಹ ದೇವರೇ ನಿನಗೆ ನಾನು ಆರಾಧನೆ ಮಾಡುತ್ತೇನೆ. ನನಗೆ ಅವಮಾನವಾದರೂ ನಾನು ನಿನಗೆ ಆರಾಧನೆ ಮಾಡುತ್ತೇನೆ. ಯಾಕಂದ್ರೆ ನಿನ್ನ ವಾಕ್ಯ ಹೇಳ್ತದಲ್ಲ, ನಿನ್ನ ಮುಖವನ್ನು ದೃಷ್ಟಿಸುವವರು ಲಜ್ಜೆಗೆ ಒಳಗಾಗುವುದೇ ಇಲ್ಲ. ದೇವರೇ, ನಾನು ಏನೇ ಬಿಡದೆ ನಾನು ಆರಾಧನೆ ಮಾಡ್ತೇನೆ. ನಿಮ್ಮ ಒಂದು ಆರಾಧನೆ ದೇವರ ಹೃದಯವನ್ನು ಬದಲಾಯಿಸ್ತಾರೆ. ಅಲ್ಲಿ ನಾನು ನಂಬ್ತೀನಿ, ಇವತ್ತು ನೀವು ಹೀಗೆ ಹೋಗುವುದಿಲ್ಲ. ನಿಮ್ಮನ್ನು ದೇವರು ಆರಾಧನೆಗೆ ಕರೆದಿದ್ದಾನೆ. ದೇವರು ಆರಾಧನೆಗೆ ನಿಮ್ಮನ್ನು ಕರೆದಿದ್ದಾನೆ. ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಸೃಷ್ಟಿಸಿದ ಯಾಕೆ? ಆರಾಧಿಸಬೇಕೆಂಬುದಾಗಿ ದೇವರು ಸೃಷ್ಟಿ ಮಾಡಿದ. ಹಾಗಾಗಿ ಇವತ್ತು ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನವನ್ನು ಕೊಡ್ರಿ. ಮರಿಯಳು ಯಾವಾಗಲೂ ದೇವರಿಗೆ ಸ್ಥಾನವನ್ನು ಕೊಟ್ಟಳು. ಹಾಗಾಗಿ ಅವಳು ಯಾವಾಗಲೂ ಎಲ್ಲಿದ್ದು? ಆತನ ಪಾದದ ಬಳಿಯಲ್ಲಿದ್ದು. ಇವತ್ತು ನೀವು ಎಷ್ಟು ಜನ ಆತನ ಪಾದದ ಬಳಿಗೆ ಬರಲಿಕ್ಕೆ ಇಷ್ಟಪಡ್ತೀರಿ? ನಾನು ಹೇಳ್ತೀನಿ, ಯಾರೆಲ್ಲ ಆತನ ಪಾದದ ಬಳಿಗೆ ಬೀಳ್ತಾರಲ್ಲ ಅವರನ್ನು ದೇವರು ಕಳಿಸುವುದಿಲ್ಲ. ಯಾಯೀರನ್ನು ನೋಡ್ರಿ, ಯಾಯೀರ ಅವನ ಮಗಳು ಸಿಕ್ಕಲಿನ ಭಾಗ ಎಲ್ಲಿಗೆ ಬಂದು ಬಿದ್ದಾಟ? ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದಂತೆ. ಆದ್ರೆ ಅವಳು ಸತ್ತು ಹೋದ್ಲು. ಆದ್ರೆ ಸತ್ತು ಹೋದ್ಲು ಸೇನದು ಪಾದಕ್ಕೆ ಬಿದ್ದದ್ರಿಂದ ಏನಾಯ್ತು? ಅವಳು ಎದ್ದು ಬಂದವಳು. ಇವತ್ತು ನಾನು ಹೇಳ್ತೇನೆ, ನಿನ್ನ ಸತ್ತ ಪರಿಸ್ಥಿತಿ ಇವತ್ತು ಎದ್ದು ಬರುವಂತೆ ದೇವರು ಮಾಡುತ್ತಾನೆ. ನೀನು ಆರಾಧನೆ ಮಾಡಲಿಕ್ಕೆ ಶುರು ಮಾಡುವಾಗ ಚರಿತ್ರೆ ನಿನ್ನದು ಬದಲಾವಣೆ ಮಾಡುವ ಸ್ವಾಮಿ ನಮ್ಮ ದೇವರಾಗಿದ್ದಾನೆ. ಅಲ್ಲಿ ನಾವು ನೋಡ್ತೇವೆ, ಆ ಮರಿಯಳ ಜೀವಿತದಲ್ಲಿ ಅವಳು ಆ ಕಷ್ಟದಲ್ಲಿ ಆರಾಧನೆ ಮಾಡುವಾಗ ಯೇಸು ಸ್ವಾಮಿ ಅವಳ ತಮ್ಮನನ್ನು ತಿರುಗಿ ಕೊಡ್ತಾ ಇದ್ದಾನೆ. ಅಲ್ಲಿ ತಿರುಗಿ ಕೊಡ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀನು ಆರಾಧನೆ ಮಾಡುವುದನ್ನು ಕಲಿ. ನಿನ್ನನ್ನು ಕಳೆದುಕೊಂಡದನ್ನು ದೇವರು ತಿರುಗಿ ಕೊಡುತ್ತಾನೆ. ಅವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೀರಿ? ನನ್ನ ಹತ್ತಿರ 2024 ಇಸ್ವಿಯಲ್ಲಿ ನೀನು ಏನು ಕಳೆದುಕೊಂಡಿಯಲ್ಲ ಅದನ್ನು ದೇವರು ಇವತ್ತು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಆರೋಗ್ಯ ಕಳೆದುಕೊಂಡಿದ್ಯಾ? ದೇವರು ಆರೋಗ್ಯ ಕೊಡುತ್ತಾನೆ. ನಿನ್ನ ಜೀವಿತದಲ್ಲಿ ನೀನು ಅವಮಾನ ಹೊಂದಿದ್ಯಾ? ದೇವರು ನಿನಗೆ ಮಾನವನ್ನು ಕೊಡುತ್ತಾನೆ. ನಿನ್ನ ಜೀವಿತದಲ್ಲಿ ಏನೆಲ್ಲ ಕಳೆದುಕೊಂಡಿದ್ದೀ ಅದನ್ನು ದೇವರು ತಿರುಗಿ ಕೊಡುತ್ತಾನೆ ಎಂಬುದಾಗಿ ನಿನ್ನ ಪುಣ್ಯ. ನನ್ನ ನಿನ್ನ ನಂಬಿಕೆ ಮಾತನ ನಂಬಿಕೆ ಆಗಿರಬಾರದು. ಮಾತನೊಬ್ಬಳು ಬಿಲಿವರ್ ಆಗಿದ್ದು, ಮಾತನೊಬ್ಬಳು ನಂಬುವಳಾಗಿದ್ದು. ಅವಳು ಹೇಳಿದ್ದು ಅದನ್ನು ನಂಬಲಿಲ್ಲ. ಎಷ್ಟು ನೀನು ದೇವರು ಈಗ ಕೇಳಿಕೊಂಡ್ರೆ ಆತನ ಕೊಡ್ತಾನಂತ ನಾವು ನಂಬ್ತೀನಿ ಎಂಬುದಾಗಿ ಹೇಳಿದ್ದು. ಯೇಸು ಕೊಟ್ಟೆ ನಿನ್ನ ತಮ್ಮ ಈಗ ಎದ್ದು ಬರ್ತಾನೆ. ಆದ್ರೆ ಅವಳಿಗೆ ಅದರ ಬಗ್ಗೆ ಭರವಸವಿಲ್ಲ. ಇವತ್ತು ಎಷ್ಟು ಜನರಿಗೆ ಭರವಸೆ ಉಂಟು? ಆತನ ಮೇಲೆ ಭರವಸೆ ಬಿಡುವರು ಧನ್ಯರಿಗೆ ಎಂಬುದಾಗಿ ಇವತ್ತು ಎಲ್ಲರೂ ನಾನು ನಿನ್ನಲ್ಲಿ ಭರವಸೆ ಬಿಡ್ತೇನೆ. ನನ್ನ ಪರಿಸ್ಥಿತಿ ಏನೇ ಆದ್ರೂ ಸಹ ನಾನು ನಿನ್ನಲ್ಲಿ ಭರವಸೆ ಬಿಡ್ತಿದ್ದೇನೆ. ಅವಾಗ ಪ್ರಾರ್ಥನೆ ನೋಡ್ರಿ, ಏನಿಲ್ಲದಿದ್ರು ಸಹ ನನ್ನ ದೇವರನ್ನು ನಾನು ಆರಾಧನೆ ಮಾಡುತ್ತೇನೆ. ಎಷ್ಟು ಜನ ಇವತ್ತು ಆರಾಧನೆ ಮಾಡಲಿಕ್ಕೆ ಸಿದ್ಧ ಮಾಡ್ತೇನೆ. ಓರಿ ಕಲವಶದರೆ ಓರಿ ಅದರವರ ಶದರೆ ಶೇಖರೆ ನಿನ್ನನ್ನಾರಾಧಿಸುವುದೇ ನನ್ನ ಆಸೆ. ನಿನ್ನನ್ನಾರಾಧಿಸುವುದೇ ನನ್ನ ಆಸೆ. ನಿನ್ನನ್ನಾರಾಧಿಸುವುದೇ ನನ್ನ ಆಸೆ. ನಿನ್ನನ್ನಾರಾಧಿಸುವುದೇ ನನ್ನ ಆಸೆ.
ನಿನ್ನ ಹಳೆಯ ಸಂಗತಿಯನ್ನು ಮರೆತು ಬಿಡು. ನಾನು ಹೊಸ ಕಾರ್ಯ ಮಾಡ್ತೇನೆ, ಹೊಸ ಕಾರ್ಯ ಮಾಡುತ್ತೇನೆ. ನಾನು ನಿನ್ನ ಗೋಣಿ ತಟ್ಟನ್ನು ತೆಗೆದು, ನಾನು ನಿನ್ನ ಗೋಣಿ ತಟ್ಟನ್ನು ತೆಗೆದು ನಿನಗೆ ಅಷ್ಟವಸ್ತ್ರವನ್ನು ಧರಿಸ್ತೇನೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ದೇವರ ವಸ್ತ್ರ, ದೇವರ ಅಭಿಷೇಕದ ವಸ್ತ್ರ ನಿನ್ನ ಮೇಲೆ ತೂತರದಂತೆ ಹಾಕುತ್ತಾರೆ. ಅಳೆದು ಹೋಯ್ತು, ಅಳೆದು ಹೋಯ್ತು. ಅಸಹ್ಯ ಪಡುತ್ತಿದ್ದವರು ನಿನ್ನನ್ನು ಪ್ರೀತಿಸಲಿಕ್ಕೆ ಪ್ರಾರಂಭಿಸ್ತಾರೆ. ನಿನ್ನನ್ನು ದೂರವಿಟ್ಟವರು ನಿನ್ನನ್ನು ಪ್ರೀತಿಸ್ತಾರೆ. ಯಾಕಂದರೆ ನನ್ನ ದೇವರು ಬದಲಾಯಿಸಿದ್ದಾರೆ. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಪ್ರೆಸೆನ್ಸ್. ದೇವರೇ, ನಿನ್ನ ಮಧ್ಯೆ ಮಾತನಾಡಿದಕ್ಕೆ ನಿಮಗೆ ಸ್ತೋತ್ರಪ್ಪ. ದೇವರೇ, ನೀನು ಎಲ್ಲವನ್ನು ಮಾಡುವ ದೇವರು. ನಥಿಂಗ್ ಈಸ್ ಇಂಪಾಸಿಬಲ್. ಯಾವ ಕಾರ್ಯವೂ ಸಾಧ್ಯವಲ್ಲ. ಇವತ್ತು ನಾನು ನಂಬುತ್ತೇನೆ, ಈ ಮಕ್ಕಳ ಚರಿತ್ರೆ ಬದಲಾಗ್ತದೆ, ಇವರ ಜೀವಿತ ಬದಲಾಗ್ತದೆ. ಇವರು ಇದ್ದಾಗ ಇರುವುದಿಲ್ಲ. ದೇವರು ಇವರ ಅಭಿಷೇಕ ಇಂಟ್ರೆಸ್ಟ್ ಆಗ್ತದೆ, ಅದಕ್ಕೆ ಸ್ತೋತ್ರ. ಇವರು ವ್ಯಕ್ತಿಗತವಾಗಿ ಸುವಾರ್ತೆ ಸಾರ್ತಾರೆ, ಅದಕ್ಕೆ ಸ್ತೋತ್ರ. ಇವರ ಮಕ್ಕಳು ಸುವಾರ್ತೆ ಸಾರ್ತಾರೆ, ಅದಕ್ಕೆ ಸ್ತೋತ್ರ. ಇವರ ಒಳಗಿರುವ ಆತ್ಮ ಅದು ಧೈರ್ಯದ, ಬಲದ, ಶಿಕ್ಷಣದ, ಪರಾಕ್ರಮದ ಆತ್ಮ. ಆತ್ಮನ ನಡೆಸುವುದಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಹಾಗೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ಬೇರೆ ಬಂದೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿ ದೇವರೇ, ನಿಮ್ಮ ಚಿತ್ತವೇ ನಮ್ಮ ಜೀವಿತ ನಡೆಯಲಿ. ನಮ್ಮ ನಂಬಿಕೆಯನ್ನು ಹೆಚ್ಚಿಸುವುದಕ್ಕೆ ನಿಮಗೆ ಸ್ತೋತ್ರ. ಬೇರೆ ಬಂದ ಎಲ್ಲರನ್ನು ಅಭಿಷೇಕಿಸಿ ನಡೆಸಿ ಕಳಿಸಿದ್ದಕ್ಕೆ ಸ್ತೋತ್ರ. ರೋಗಿಗಳು ಸೌಖ್ಯಪಡಿಸಿದ್ದಕ್ಕೆ ಸ್ತೋತ್ರ. ಎಲ್ಲ ಕಾರ್ಯವನ್ನು ನಿಮಗೆ ಒಪ್ಪಿಸಿ ಪ್ರಾರ್ಥಿಸ್ತೇವೆ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಹಾಲೆಲೂಯಾ. ಅತ್ಯಾಶೀರ್ವಾದ ಪಡಿಸಲು ಥ್ಯಾಂಕ್ ಯು. ವಿ ವರ್ಷಿಪ್ ಯು ಲಾರ್ಡ್. ನಿನಗೆ ಮಹಿಮೆ ಸ್ವಾಮಿ.